ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ನೋಡಿದ್ರೆ ಮೋನಿಕಾ ಅವರು ಅಪ್ಪ ಅಮ್ಮ ಎಲ್ಲರೂ ಹೊರಟಿರ್ತಾರೆ. ಅನಿಕೇತ್ ಏನು ನಾನು ಅರೇಂಜ್ ಮಾಡಿರೋ ವ್ಯಕ್ತಿಗಳು ಇನ್ನೂ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದಂಗೆ ಅಷ್ಟೊತ್ತಿಗೆ ಆ ರೌಡಿಗಳೆಲ್ಲ ವೇಟರ್ ವೇಷದಲ್ಲಿ ಬಂದಿರ್ತಾರೆ. ಸರ್, ನೀವೇನು ವರಿ ಮಾಡ್ಕೊಳ್ಳೋಂಥದ್ದು ಬೇಕಾಗಿಲ್ಲ, ನಾವಿಲ್ಲೇ ಇದ್ದೀವಿ, ಅದಕ್ಕೆ ಈ ವೇಷ ಅಂತ ಹೇಳ್ತಾ ಇದ್ದಂಗೆ ಅಷ್ಟೊತ್ತಿಗೆ ವಿವೇಕ್ ಸಹ ಬರ್ತಾನೆ. ಯಾರ್ ವಿವೇಕ್, ಯಾರ ಅನಿಕೇತ್ ಇದು? ಅಯ್ಯೋ, ನಾವು ಕ್ಯಾಟ್ರಿನ್ ಅವರು, ಎಲ್ಲ ಸರ್ವ್ ಮಾಡಕ್ಕೆ ನಾವೇ ಬಂದಿದ್ದೀವಿ ಅಂತ ಹೇಳ್ತಾ ಇರ್ತಾನೆ ವಿವೇಕ್ ಹತ್ರ. ಹೌದಾ, ಸರಿ ಆಯ್ತು, ಬೇಗ ಬೇಗ ನಿಮ್ಮ ಕೆಲಸಗಳೇನಿದೆಯೋ ಅದನ್ನ ಮುಂದುವರಿಸಿ ಅಂತ ಹೇಳಿನ. ಸರ್, ಎಲ್ಲಿ ಸರ್ ಆ ಹುಡುಗಿ ಇನ್ನ ಬಂದೇ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ರೌಡಿ ಬರ್ತಾ ಇರ್ತಾರೆ, ನೋಡು ಕಾಯ್ಕೊಂಡಿರು ಇಲ್ಲೇ ಅಂತ ಅವನು ಸಹ ಅವ್ರ ಜೊತೆ ಮಾತಾಡ್ತಿದ್ದಂಗೆ ಕಾರಲ್ಲಿಗೆ ಬರುತ್ತೆ. ನೋಡಿದ್ರೆ ಮೋನಿಕಾ, ಅವ್ರ ಅಪ್ಪ ಅಮ್ಮ, ಅವ್ರ ಅಕ್ಕ ಎಲ್ಲರೂ ಹಿಳಿತಾ ಇದ್ದಂಗೆ ಅಷ್ಟೊತ್ತಿಗೆ ಮೀಡಿಯಾದವ್ರೆಲ್ಲರೂ ಮೋನಿಕನ್ ಸುತ್ತಿರ್ತಾರೆ. ಆಗ ಅಷ್ಟಕ್ಕೂ ಏನು ಸಡನ್ ಆಗಿ ಅನಿಕೇತ್ನ ಮದ್ವೆ ಆಗೋದಿಕ್ಕೆ ಸಿದ್ಧರಾಗಿದ್ದೀರಾ ಅಂತ ಕೇಳ್ತಾ ಇದ್ದಂಗೆ ಮೀಡಿಯಾದವರು ಅಷ್ಟೊತ್ತಿಗೆ ಗೌರಿ ನೋಡಿ, ಅಯ್ಯೋ ರಾಮ, ಈ ಮೀಡಿಯಾದವರೆಲ್ಲ ಮತ್ತೆ ಅಕ್ಕನ ಸುತ್ಕೊಂಡ್ರ, ಈಗ ಪ್ರೆಗ್ನೆಂಟ್ ಅನ್ನೋ ವಿಚಾರ ಇವಳೇ ಬಾಯಿ ಬಿಡ್ತಾಳೇನೋ, ಬೇಡ ಅಲ್ಲಿಂದ ಕರ್ಕೊಬರೋದೇ ಒಳ್ಳೇದು ಅಂತ ಯೋಚನೆ ಮಾಡಿ ಗೌರಿ ಅಲ್ಲಿ ಸೀದಾ ಹೋಗಿ, ಅಕ್ಕ ಏನು ಹೇಳ್ಬೇಡ, ಸುಮ್ಮನೆ ಇರು. ಅಯ್ಯೋ, ಇವಾಗ ತಾನೇ ಅವ್ರು ಬಂದಿದ್ದಾರೆ, ಸ್ವಲ್ಪ ರೆಸ್ಟ್ ಮಾಡಲಿ, ಆಮೇಲೆ ನಂಗೆ ಎಂಕ್ವೈರಿ ಮಾಡ್ಕೊಳ್ಳಿರಂತೆ ಅಂತ ಗೌರಿ ಮ್ಯಾನಿಪ್ಯುಲೇಟ್ ಮಾಡಿ ಮೋನಿಕನ್ ಬರ್ತಾ ಇದ್ದಂಗೆ, ಯಾಕೆ ನಿನಗೇನೇ ಅಷ್ಟೊಂದು ಹೊಟ್ಟೆ ಊರಿ? ಅಲ್ಲ ಕಣೆ, ಅವರು ಮೀಡಿಯಾದವರು ನನ್ನ ಸಾವಿರಾರು ಕ್ವಶನ್ ಕೇಳ್ತಿದ್ರು, ನಾನು ಪ್ರೆಸ್ ಮೀಟಲ್ಲಿ ಮೀಡಿಯಾ ಏನು ಅಂತ ಹೇಳ್ತಾ ಇದ್ದೆ, ನೀನು ಯಾಕೆ ಕರ್ಕೊಬಂದೆ? ಏನಂತ ಹೇಳ್ತಿದ್ದಕ್ಕ? ನಾನು ಪ್ರೆಗ್ನೆಂಟ್ ಅಂತ ಹೇಳ್ತಿದ್ದ? ಹಾಂ, ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋ. ಈಗೇನಾದರೂ ಸಾವಿರಾರು ಜನಕ್ಕೆ ಗೊತ್ತಾದ್ರೆ ನಿನ್ನ ಹೆಸರು, ನಿನ್ನ ಮಾನ ಮರ್ಯಾದೆ ಎಲ್ಲನೂ ಹೋಗುತ್ತೆ. ಸ್ವಲ್ಪ ತಲೆ ಇಟ್ಕೊಂಡು ಮಾತಾಡೋದನ್ನ ಕಲಿಯಾಕ ಅಂತ ಹೇಳಿ ಒಳಗಡೆ ಬರ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಸರಿತಾ ಅವರು, ನಿಮ್ ಬೀಗ್ರು ಬಂದಿದ್ದಾರೆ, ಹೋಗು, ನಿನ್ ಸೊಸೆನೂ ಸಹ ಬರ್ತಿದ್ದಾಳೆ, ಆರ್ತಿ ಕೊಟ್ಟಿ ಒಳಗಡೆ ಕರ್ಕೋ ಅಂತ ಹೇಳ್ತಾ ಇರ್ತಾರೆ ಸರಿತಾ ಅವರು. ಏನದ್ಗೆ ಈ ರೀತಿ ಮಾತಾಡ್ತಿದ್ದೀರಾ? ಮತ್ತೆ ಗೌರಿ ಬಂದಾಗೂ ನೀನು ಇದೇ ರೀತಿ ಅಲ್ವಾ ನನಗೆ ಚುಚ್ಚಿ ಮಾತಾಡ್ತಾ ಇದ್ದಿದ್ದು ಅಲ್ವಾ? ಈಗ ನಿನಗೆ ಅರಿವಾಗ್ತಿದ್ಯಾ ನನ್ನ ಕಷ್ಟ ಆವಾಗ ಹೇಗಿತ್ತು ಅಂತ? ಅಲ್ಲ, ಎಲ್ಲದಕ್ಕೂ ನಮ್ಮ ಅತ್ತಿಗೆ ಇದಾರಲ್ಲ, ಮಾಡ್ಕೊಳ್ತಾರೆ ಅಂತ ಹೇಳ್ತಿದೆ, ಈಗ ನೀನು ಅತ್ತೆ ಇದೆಯಲ್ಲ, ಮಾಡಿ ನಡಿ ಅಂತ ಹೇಳಿ ಪಟ್ ಬಿಡ್ದಾರಂಗೆ ಚಂಚಲವನ್ ಕೈಯಲ್ಲಿ ಆರ್ತಿನ ತೆಗ್ಸೋದಿಕ್ಕೆ ಹೊರಟಿರ್ತಾರೆ ಸರಿತಾ ಅವರು. ಈ ಕಡೆ ಮೋನಿಕಾ ಬರ್ತಿದಂಗೆ ಚಂಚಲ ಅವರು ಆರ್ತಿ ತಗೊಂಡ್ ಬಂದು, ಏನಪ್ಪ ಈ ಗ್ರಾಚಾರ? ಅಲ್ಲ, ನಾನು ಹೇಗೋ ಇರಬೇಕು, ನನ್ನ ಮಗ ಜೀವನ ಪೂರ್ತಿ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡ್ರೆ ಈ ಶನಿ ಬಂದು ಒಕ್ಕರ್ಸ್ಕೊಂಡಿದ್ಯಲ್ಲ, ಏನಾದರೂ ಮಾಡಿ ಇವಳಿಗೊಂದು ಗತಿ ಕಾಣ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ದೃಷ್ಟಿ ತೆಗಿತಾ ಇದ್ದಂಗೆ ಆ ದುಷ್ಟ ಬುದ್ಧಿಯಿಂದ ಯೋಚನೆ ಮಾಡ್ತಾ ಇರ್ತಾಳೆ. ಮೋನಿಕಾ ಸೀದಾ ಒಳಗೆ ಬಂದಿದ ತಕ್ಷಣ ಅವ್ರ ತಂಗಿ ರೂಮ್ಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಗೌರಿ, ಅಮ್ಮ ಈಗ ಹೇಗಿದ್ರು ಅಕ್ಕ ಇಲ್ಲಿ ಇರ್ತಾಳೆ, ಬಾ ಅವಳಿಗೆ ತಂದಿರೋ ಸೀರೆಗಳೆಲ್ಲ ಸೆಲೆಕ್ಷನ್ ಮಾಡು ಅಂತ ಗೌರಿ ಹೇಳ್ತಾ ಇರ್ತಾಳೆ. ಏನು ನೀನು ಓವರ್ ಅಸ್ತಿಕೆ ಮಾಡಬೇಡ ಗೌರಿ, ಇಲ್ಲಿ ನಾನು ಒಬ್ಳು ಸೊಸೆನೇ. ಇವಾಗ ನೀನು ಈ ರೀತಿ ಮಾಡ್ತಾ ಇದ್ರೆ ನನಗೆ ಬೇಜಾರಾಗುತ್ತೆ, ನನಗೂ ಸೀರೆ ಚಾಯ್ಸ್ ಮಾಡೋ ರೈಟ್ಸ್ ಇದೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕಾಂತಾಲಕ್ಷ್ಮಿಯವರು, ಮಾಡಬಾರ್ದೆಲ್ಲ ಕೆಲಸ ಮಾಡಿಬಿಟ್ಟು ಈಗ ನನ್ನ ಮಗಳಿಗೆ ಏನೇ ಹೇಳ್ತಿದ್ಯಾ? ಅವಳು ಮಾಡಿದ್ದೆ ಸರಿ ಕಣೆ. ಹೋ ಹೌದಾ ಅಮ್ಮ, ಇವಾಗ ನಿನ್ನ ಮಗಳೇ ನಿನಗೆ ಹೆಚ್ಚಾಗ್ಬಿಟ್ಲಾ? ನಾನು ನಿನಗೆ ಕಮ್ಮಿ ಆಗ್ಬಿಟ್ಟೆ ಅಲ್ಲ? ನೀನು ಕಮ್ಮಿ ಆದೋ ಗಿಮ್ಮಿ ಆದೋ ನನಗೆ ಗೊತ್ತಿಲ್ಲ, ನೀನು ಮಾಡಿರೋ ಕಚಡ ಕೆಲಸಗೆ ನಿನಗೆ ಎಲ್ಲಿ ಇಡಬೇಕೋ ಅಲ್ಲೇ ಇಡಬೇಕು. ಗೌರಿ ಬಾ, ನಾವು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಮಾಡೇ, ಎಷ್ಟು ದಿವಸ ಮಾಡ್ತೀಯ ಮಾಡು, ನಾನು ಈ ಮನೆ ಸೊಸೆನೇ ಅಲ್ವಾ, ನಿನಗೇನು ಮಾಡಬೇಕೋ ನನಗೆ ಗೊತ್ತಿದೆ ಅಂತ ಮೋನಿಕಾ ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ವೇಟರ್ಗಳೆಲ್ಲರೂ ಮೋನಿಕನ್ ಹಿಂದೆನೆ ಬಿದ್ದಿರ್ತಾರೆ. ಏನೋ ಒಂದು ನೆಪದಲ್ಲಿ ಜ್ಯೂಸ್ ಕೊಡೋಣ ಅಂತ ಬಂತ, ಹಾಗೆ ಮತ್ತೆ ಇಂಜೆಕ್ಷನ್ ತಗೊಬಂದಿರ್ತಾರೆ. ಅಷ್ಟೊತ್ತಿಗೆ ಮೋನಿಕಾ ಅವ್ರ ದೊಡ್ಡಮ್ಮ ಅಲ್ಲಿದ್ದಿದ್ ನೋಡಿ, ಏನಪ್ಪ ಇಲ್ಲಿ ಹೆಂಗಸ್ರಿದೀವಿ, ಯಾಕಪ್ಪ ಆ ರೀತಿ ನುಗ್ತಾ ಇದ್ಯಾ ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ ಮೇಡಮ್ ಅವ್ರಿಗೋಸ್ಕರ ಜ್ಯೂಸ್ ತಂದಿದ್ದೀನಿ, ತಗೊಳ್ಳಿ ಜ್ಯೂಸ್ ಅಂತ ಹೇಳಿ
ಅವನು ಮ್ಯಾನಿಪ್ಯುಲೇಟ್ ಮಾಡ್ಕೊಂಡು ಇನ್ನ ಜ್ಯೂಸ್ ಕೊಡ್ತಾ ಇರ್ತಾನೆ. ನನಗೆ ಯಾವ ಜ್ಯೂಸು ಬೇಡ, ಏನೂ ಬೇಡ, ಹೋಗಿ ಅಂತ ಮೋನಿಕಾ ಹೇಳಿದ್ ನೋಡಿ ಅವನು ಸಹ ಬೇಜಾರಾಗಿ ಅಲ್ಲಿಂದ ಹೊರಟಿರ್ತಾನೆ. ಇನ್ನ ನೈಟ್ ಆಗುತ್ತೆ. ಮದರಂಗಿ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಾರೆ ಮನೆ ಮಂದಿಯವರೆಲ್ಲ. ಅವ್ರವ್ರ ಪಾಡಿಗೆ ಅವ್ರವ್ರು ಮೆಹಂದಿ ಹಾಕೊಳ್ತಾ ಇದ್ರೆ ಈ ಕಡೆ ಶ್ಯಾಮ್ ಬಂದಿ ಏನ್ ಮಾಡ್ತಾ ಇದ್ದೀರಾ? ಅಲ್ಲ, ಆಕ್ಚುಲಿ ನಿಮ್ ಮದ್ವೆ ನಡೀತಾ ಇರೋದು, ದಾಮ್ ಧೂಮ್ ಅನ್ನೋದ್ ನಡಿಬೇಕು. ನೀವ್ ನೋಡಿದ್ರೆ ಏನು ಒಬ್ರಿಗೊಬ್ರು ಮೆಹಂದಿ ಹಾಕೊಳ್ತೀರಾ, ಕೂತಿದ್ದೀರಾ ಅಂತ ಮೋನಿಕನ್ಗೂ ಅನಿಕೇತ್ಗೂ ಹೇಳ್ತಾ ಇರ್ತಾರೆ. ಏನು ಇವಳ ಕೈಗೆ ಮೆಹಂದಿ ಹಾಕದ? ಮೆಹಂದಿ ಹಾಕೋಕ್ಕಿಂತ ಬಾಯಿ ಮುಚ್ಕೊಂಡಿರೋದೇ ಬೆಟರು. ಇವಳು ಆಡ್ತಾ ಇರೋ ನಾಟಕ ನನ್ಗಂತೂ ನೋಡಕ್ ಆಗ್ತಾ ಇಲ್ಲ ಅಪ್ಪ ಅಂತ ತುಂಬಾ ಹಿಂಸೆ ಮಾಡ್ಕೊಳ್ತಾ ಇರ್ತಾನೆ ಅನಿಕೇತ್. ನೋಡಿದ್ರೆ ಮೋನಿಕಂಗೆ ಅವನ ಕೈಯಲ್ಲೇ ಮೆಹಂದಿ ಹಾಕಿಸ್ಕೋಬೇಕಂತ ಆಸೆ ಇರುತ್ತೆ. ಇನ್ನ ಶ್ಯಾಮ್ ಒಂದ್ ಐಡಿಯಾ ಮಾಡಿ ಇನ್ನ ಮನೆ ಮಂದಿಯವರೆಲ್ಲರೂ ಅವ್ರವ್ರ ಗಂಡಂದಿರ್ ಕೈಯಲ್ಲಿ ಅವ್ರವ್ರ ಹೆಂಗಸರು ಮೆಹಂದಿ ಹಾಕಿಸ್ಕೋಬೇಕು ಅಂತ ರೂಲ್ಸ್ ಇಟ್ಟಿರ್ತಾನೆ. ಅದ್ರ ತಕ್ಕನಂಗೆ ಎಲ್ಲಾ ಗಂಡಂದಿರು ಇನ್ನ ಅವ್ರ ಹೆಂಡತಿದಿರ್ ಕೈಗೆ ಮೆಹಂದಿ ಹಾಕ್ತಾ ಇರ್ತಾರೆ. ಅಷ್ಟೊತ್ಗೆ ಚಂಚಲ ಏನಪ್ಪ ಏನ್ ಮಾಡೋದು, ನಾವೇ ಏನೋ ಅನ್ಕೊಂಡ್ರೆ ಈ ವಿಧಿನೇ ಏನೋ ಮಾಡ್ತಾ ಇದ್ದಾನಲ್ಲ ಅಂತ ತುಂಬಾ ಅವಳು ಸಹ ಡಿಸಪಾಯಿಂಟ್ ಆಗಿರ್ತಾಳೆ. ಈಗ ಚಂಚಲ ಮತ್ತೆ ಅನಿಕೇತ್ ಇಬ್ರು ಸೇರಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಈಗ ಆ ವೇಟರ್ ರೌಡಿಗಳು ಸಹ ಬಂದು ಇನ್ನ ಮೋನಿಕನ ಎಸ್ಕೇಪ್ ಮಾಡ್ಕೊಂಡು ಹೋಗ್ತಾರಾ ಅಥವಾ ಗೌರಿ ಕಾಪಾಡ್ತಾಳ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.